देशभक्ती म्हणजे काय हे आपल्याला भाजपकडून शिकण्याची गरज नाही. पहलगाम हल्ला हे केंद्र सरकारच्या सुरक्षा व्यवस्थेचे अपयश आहे. त्या विषयावर चर्चा करण्याऐवजी भाजप इतर बाबींवर चर्चा करत आहे हे योग्य नाही. त्यांना दुसरे काही काम नसल्याने अनावश्यकपणे मुख्यमंत्री सिद्धरामय्या यांचे नाव खराब करण्याचा प्रयत्न करत आहेत, असे टीकास्त्र ग्रामविकास मंत्री शिवराज तंगडगी यांनी भाजपवर सोडले. तालुक्यातील नंदगड येथे निर्माणाधीन रायण्णा वीरभूमी उद्यानाच्या कामाची पाहणी करण्यासाठी आले असताना ते पत्रकारांशी बोलत होते. ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಸಣ್ಣ ಪುಟ್ಟ ಟೆಕ್ನಿಕಲ್ಲು ರೋಬೋಟ್ಸು ಅಂಥವೆಲ್ಲ ಸಣ್ಣ ಪುಟ್ಟ ಎಲ್ಲವನ್ನು ಈಗ ಸರಿಯಾಗಿದೆ. ಟೆಂಟೇಟಿವ್ಲಿ ಮುಖ್ಯಮಂತ್ರಿ ಸಿಎಂ ಸಾಹೇಬ್ರ ಭೇಟಿಯಾಗಿ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಫಿಕ್ಸ್ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಬೇಕು. ದಿನಾಂಕ ನಿಗದಿ ಆಗಿಲ್ಲ. ನಮ್ಮಷ್ಟಕ್ಕೆ ನಾವೇ ಕೆಲಸದ ಸಲಾಗಿ ನಿಗದಿ ಮಾಡ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ಕೆಲಸ ಸಹ ಕಂಪ್ಲೀಟ್ ಮಾಡ್ಬೇಕಂತ 11th ಅಂತ ಟೆಂಟೇಟಿವ್ ಡೇಟ್ ನಿಗದಿ ಮಾಡ್ಕೊಂಡಿದ್ದೀವಿ. ಮುಖ್ಯಮಂತ್ರಿ ಸಾಹೇಬ್ರು ಕೇಳಿ ಇಂದ ಮುಂದೆ ಡೇಟ್ ಒಳಗೆ ಸಿಎಂ ಸಾಹೇಬ್ರು ಒಂದು ಡೇಟನ್ನು ಫಿಕ್ಸ್ ಮಾಡಿ ಇದು ಲೋಕಾರ್ಪಣೆ ಮಾಡ್ತೀವಿ. ಸಮಾಜ ಸ್ಥಾನ ಒಳಗೆ ಬರುವಂಥದ್ದು ಒಂದು ಕನಿಷ್ಠ ಶೌಚಾಲಯ ವ್ಯವಸ್ಥೆ ಕೆಲವೊಂದಿಷ್ಟು ನಮಗೆ ಇಲ್ಲಿ ಸಂಗೊಳ್ಳಿ ಒಳಗೆ ನೀವು ಹೇಳ್ತಾ ಇದ್ದೀವಿ. ಇಲ್ಲೇ ಸಮಾಜ ಸ್ಥಾನ ಅಲ್ಲಿ ಶೌಚಾಲಯ ಇಲ್ಲ ಅಂತ ಅಲ್ಲಿ ನಾವು ಮೊನ್ನೆ ಹೇಳಿದ್ದೀವಿ. ಅದನ್ನು ಮಾಡಿಸೋಕೆ ವ್ಯವಸ್ಥೆ ಆಗಿದೆ. ನಾವು ಲಾಸ್ಟ್ ಟೈಮ್ ಬಂದು ಇನ್ಸ್ಪೆಕ್ಷನ್ ಮಾಡೋದ್ನಾಗ ರೇವಣ್ಣ ಸಾಹೇಬ್ರು ನಾವು ನೋಡ್ಕೊಂಡು ಹೋಗಿದ್ವಿ. ಅದನ್ನು ಕೆಲಸ ಮಾಡಿದ್ವಿ. ಮೊನ್ನೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಈಗ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳ್ತಾರೆ. ಅದನ್ನು ಪಾಕಿಸ್ತಾನ ಮೀಡಿಯಾದಲ್ಲಿ ಹೈಲೈಟ್ ಮಾಡಿದ್ರು. ಅದನ್ನ BJP ಟೀಕೆ ಮಾಡ್ತಾರೆ. ಒಂದು ಮಾತು ಹೇಳ್ತೀವಿ ಕೇಳಿ. BJPಯವರಿಗೆ ಕೆಲಸ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ದಾರೆ? ನಮ್ಮ ದೇಶದ ನಮಗೆ ಶಾಂತಿ ಬೇಕು, ಅದನ್ನು ತಡೆ ಇಡ್ರಿ ಅಂತ ಅಂದರು. ಯಾಕೆ ಚೆಕ್ ಪೋಸ್ಟ್ ತೆಗೆದ್ರು? ಭದ್ರತಾ ವೈಫಲ್ಯ ಅಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ, ಇದ್ರ ಬಗ್ಗೆ ಹೇಳೋಂಗಿಲ್ಲ ಕೇಂದ್ರ ಸರ್ಕಾರದವರು. ಅದನ್ನು ಬಿಟ್ಟು ನಾವು ಕಾಶ್ಮೀರನ್ನು ನೀವು ಏನು ಹೇಳಿದ್ರಿ ಡೆವಲಪ್ ಮಾಡ್ತೀವಿ, ಅದಕ್ಕೆ ಏನೇನು ಮಾಡ್ಬೇಕಂತ ಎಲ್ಲ ಹೇಳ್ತೀವಿ ಅಂದ್ರೆ ಎಲ್ಲದೂ ಮಾಡಿರಿ ಅಂತ ನಾವು ವಿರೋಧ ಪಕ್ಷದರಾಗಿ ಅದಕ್ಕೆ ಒಪ್ಕೊಂಡ್ವಿ. ಹಂಗೆ ಅಷ್ಟು ಜನರ ಬಗ್ಗೆ ಕಾಳಜಿ ಇದ್ದರೆ, ನಿಜವಾದ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದರೆ ಸರ್ವಪಕ್ಷ ಸಭೆ ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡೋ ಹೊತ್ತಿನಾಗ ಮೋದಿಯವರು ಬಿಹಾರಕ್ಕೆ ಹೋಗಿ ಚುನಾವಣೆ ಪ್ರಚಾರ ಮಾಡಿದ್ರು. ಅವ್ರಿಗೆ ಚುನಾವಣೆ ಪ್ರಚಾರ ಮುಖ್ಯನಾ, ಈ ದೇಶದ ಹಿತ ಮುಖ್ಯನಾ? ಇವೆಲ್ಲದು ಚರ್ಚೆಗಳಾಗಲಿ. ಏನೋ ಮುಖ್ಯಮಂತ್ರಿ ಸಾಹೇಬ್ ಅವ್ರು ಹೇಳಿದ್ದು ಬೇರೆ ರೀತಿ ಒಳಗೆ ಅದನ್ನೇನೋ ದೊಡ್ಡ ಬಿಂಬನೆ ಮಾಡುವಂಥ ಕೆಲಸವನ್ನು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಮಾಡ್ತಾಯಿದ್ದಾರೆ. ಸ್ವತಂತ್ರ ಹೋರಾಟದ ಬಗ್ಗೆ, ದೇಶದ ಭಕ್ತಿ ಬಗ್ಗೆ BJP ಕಡೆಯಿಂದ ಕಲಿಬೇಕನ್ನೋಂಥ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಸಾಹೇಬ್. या प्रसंगी राज्य हमी योजना अंमलबजावणी समितीचे अध्यक्ष HN राजण्णा आणि विविध विभागांचे अधिकारी उपस्थित होते. प्रसन्न कुंभार, KMM मराठी, खानापूर.